ಪ್ಲಾನ್ ಮಾಡ್ಕೊಳ್ಳಿ. ಅಂದ್ರೆ ಈ ಟೈಮ್ ಬೌಂಡ್ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಬೇಡಿ. ಓಕೆ. ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ. ಇನ್ನೊಂದು ತಿಂಗಳಲ್ಲಿ ಮಾಡಿ ಮುಗಿಸ್ಬೇಕು ಅಂತ ಅನ್ಕೊಂತೀರ. ದಟ್ಸ್ ರಾಂಗ್ ಅಕಾರ್ಡಿಂಗ್ ಟು ಮೀ. ಗೂಗಲಲ್ಲಿ ಅಲ್ಲೆಲ್ಲ ಹೇಳ್ತಾರೆ ಟೈಮ್ ಬೌಂಡ್ ಇಟ್ಕೋಬೇಕು ಅಂತ. ಬಟ್ ನಾನು ಅದು ನಂಬೋದಿಲ್ಲ ಪರ್ಸ್ನಲಿ. ಯಾವ್ದೋ ಒಂದು ಗೋಲ್ ಇಟ್ಕೊಳ್ಳಿ. ಶುಗರ್ ಬಿಡ್ಬೇಕಂತನೋ, ಇಲ್ಲ ನಾನು ಏನೋ ಒಂದು ಬಿಸ್ನೆಸ್ ಸೆಟಪ್ ಮಾಡ್ಬೇಕಂತನೋ, ಇಲ್ಲ 6 ಪ್ಯಾಕ್ ಮಾಡ್ಬೇಕಂತನೋ ಒಂದು ಗೋಲ್ ಇಟ್ಕೊಳ್ಳಿ. ಓಕೆ. ಟೈಮ್ ಬೌಂಡ್ ಇಟ್ಕೊಂಬಿಡಿ. 1 ತಿಂಗಳಲ್ಲೇ ಮಾಡ್ಬೇಕು, 2 ತಿಂಗಳೇ ಮಾಡ್ಬೇಕು, 1 ವರ್ಷದಲ್ಲಿ ಮಾಡ್ಬೇಕು ಅಂತ. ಬಟ್ ಅದ್ರ ಕಡೆ ಡೈಲಿ ಎಫರ್ಟ್ ಹಾಕಿ. ಇವತ್ತು ₹10 ಎಫರ್ಟ್ ಹಾಕಿದ್ರೆ ನಾಳೆ ₹100 ಎಫರ್ಟ್ ಹಾಕಿ. ಓಕೆ. ನಿಮ್ ಟೈಮ್ ಬೌಂಡಿನ ಬೇಗ ರೀಚ್ ಆಗುತ್ತೆ. ಬಟ್ ನೀವು ಯಾವಾಗ ಟೈಮ್ ಬೌಂಡ್ ಇಟ್ಕೊಂತೀರಲ್ವಾ, ಅವಾಗ ಆಗಿಲ್ಲ ಅಂದಾಗ ನೀವು ಏನ್ ಮಾಡ್ತೀರಾ, ನೀವು ನಿಮಗ್ ನೀವೇ ರೆಗ್ರೆಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮನ್ನ ನೀವು ಬೈಕೊಳಕ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮನ್ನ ನೀವು ಲೋ ಥಿಂಕಿಂಗ್ ಮಾಡ್ತೀರಾ. ಅವಾಗ ಗೋಲ್ಸ್ ಅಚೀವ್ ಆಗೋದಿಲ್ಲ. ಬಟ್ 100% ಎಫರ್ಟ್ ಹಾಕ್ಬೇಕು ಎವ್ರಿ ಡೇ.